ಒಂದಲ್ಲ ಎರಡಲ್ಲ 40,000ಕ್ಕೂ ಹೆಚ್ಚಿಗೆ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡಿ ಮುಚ್ಚಾಕ ಕೊಟ್ಟಿದ್ದಾರೆ. ಇವತ್ತು ಅತ್ಯಂತ ಗಂಭೀರವಾದಂಥ ವಿಷಯ ಇದು. 6,000 ಗ್ರಾಮ ಪಂಚಾಯಿತಿಗಳಿಗೆ ಒಂದು ಶಾಲೆಯನ್ನು ತೆಗಿತೀವಿ. LKG ಇಂದ ಹಿಡಿದು 12ನೇ ಕ್ಲಾಸ್ವರೆಗೂ ಕೂಡ ಅಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ನಾವು ಇವತ್ತು ಕಡಿಮೆ ಸಂಖ್ಯೆ ಅಂದರೆ ಸರ್ಕಾರಿ ಶಾಲೆಗಳನ್ನ ಏನಿದೆ ಆ ಸರ್ಕಾರಿ ಶಾಲೆಗಳನ್ನೆಲ್ಲನೂ ಕೂಡ ವಿಲೀನ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ ಸ್ನೇಹಿತರೆ. ಇದನ್ನು AIDSO ವಿದ್ಯಾರ್ಥಿ ಸಂಘಟನೆಯಿಂದ ತೀವ್ರವಾಗಿ ವಿರೋಧಿಸ್ತೀವಿ. ಇವತ್ತು ನಮ್ಮೂರಿನ ಶಾಲೆಗಳು ಉಳಿಬೇಕು, ನಮ್ಮೂರಿನ ಶಾಲೆಗಳು ನಮ್ಮ ಊರಿನ ಒಂದು ಅಸ್ತಿತ್ವ, ಅಂಥ ಶಾಲೆಗಳನ್ನ ಮುಚ್ಚಾಕಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಅಕ್ಟೋಬರ್ ಅದರಲ್ಲಿ ಎಷ್ಟು ವಿಸ್ತಾರವಾಗಿ ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ, KPS ಮ್ಯಾಗ್ನೆಟ್ ಯೋಜನೆ ತಂದು 3 ರಿಂದ 6 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನು ಕೂಡ ವಿಲೀನ ಮಾಡ್ತೀವಿ ಅಂಥೇಳಿ. ಅಷ್ಟು ಮಾತ್ರ ಅಲ್ಲ, KPS ಮ್ಯಾಗ್ನೆಟ್ ಅಂತ ಏನು ಯೋಜನೆ ತರ್ತಾ ಇದ್ದಾರೆ KPS ಶಾಲೆಗಳು ಅಂಥೇಳಿ, ಆ ಶಾಲೆಗಳಿಗೆ ಏನು 5-6 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುತ್ತಲ್ಲ, ಅದಕ್ಕೆ ಬಸ್ ವ್ಯವಸ್ಥೆಯನ್ನು ಸರ್ಕಾರ ಮಾಡಲ್ವಂತೆ, ಪೋಷಕರು ಮತ್ತು SDMC ಸದಸ್ಯರು ಮಾಡಬೇಕಂತೆ. ಹಾಗೆಯೇ ಆ ಸರ್ಕಾರಿ ಶಾಲೆಗಳಿಗೆ ನಿರ್ವಹಣೆ ಮಾಡೋದು